ಅರುಣಾಚಲೇಶ್ವರ ಟೆಂಪಲದ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. ಗಿರಿ ಪ್ರದಕ್ಷಿಣೆ ಹಾಕಬೇಕಂದ್ರೆ ಫಸ್ಟ್ ಇಲ್ಲಿ ಬಂದ ದೀಪ ಹಚ್ಚಿ ಆಮೇಲೆ ಗಿರಿ ಪ್ರದಕ್ಷಿಣೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಅರುಣಾಚಲೇಶ್ವರ ಟೆಂಪಲಿಗೆ ಇನ್ನೊಂದು ಹೆಸರೈತಿ, ಏನಪ್ಪ ಅಂತಂದ್ರೆ ಅಣ್ಣಾಮಲೈಯಾರ್ ಟೆಂಪಲ್ ಅಂತಲೂ ಕರೀತಾರೆ. ತಮಿಳ್ನಾಡೊಳಗೆ ತಿರುವಣ್ಣಾಮಲೈ ಅಂತ ಹೇಳಿ ಒಂದು ಪಟ್ಟಣ ಐತಿ. ಅದರೊಳಗೆ ಅರುಣಾಚಲ ಅನ್ನೋದೊಂದು ಬೆಟ್ಟ ಐತಿ. ಆ ಬೆಟ್ಟದ ಕೆಳಗಿರೋ ಟೆಂಪಲನ್ನು ಅರುಣಾಚಲೇಶ್ವರ ಟೆಂಪಲ್. ಈ ಟೆಂಪಲ್ ಯಾವ ದೇವ್ರದಪ್ಪ ಅಂತಂದ್ರೆ ಶಿವ ದೇವರಿಗೆ ಅರ್ಪಿತವಾದ ಟೆಂಪಲ್ ಅಂತಲೇ ಹೇಳ್ಬೋದು. ಇದೊಂದು ಹಿಂದೂ ದೇವಸ್ಥಾನ ಆಗೈತಿ. ಈ ಟೆಂಪಲ್ ಒಳಗೆ 2 ರೀತಿಯಾದ ದರ್ಶನ ಪಡಿಬೋದು ನಾವು. ಒಂದು ಪ್ರೀ ಎಂಟ್ರಿನೂ ಪಡಿಬೋದು, ಆಮೇಲೆ ಸ್ಪೆಷಲ್ ಎಂಟ್ರಿನೂ ಪಡಿಬೋದು. ನಾವು ಹೋಗಿದ್ದ ಯಾವುದಪ್ಪ ಅಂತಂದ್ರೆ ಸ್ಪೆಷಲ್ ಎಂಟ್ರಿ. ಪರ್ ಪರ್ಸನ್ 50 ರೂಪೀಸ್ ಕೊಟ್ಟ ಹೋಗಿದ್ವಿ ನಾವು. ಬಟ್ ಅವತ್ತು ಏನಾಗಿತ್ತಪ್ಪ ಅಂತಂದ್ರೆ ಫ್ರೀ ಎಂಟ್ರಿನ ಖಾಲಿ ಇತ್ತು ಅನ್ನಿಸ್ತೈತೆ ನಮಗೆ. ಸ್ಪೆಷಲ್ ಎಂಟ್ರಿ ಒಳಗೆ ಜಾಸ್ತಿ ಜನ ಇದ್ದರು. ಏನಿಲ್ಲ ಅಂದರೂ ನಾವು ಟೆಂಪಲ್ ಎಂಟ್ರಿ ಆಗಿದ್ದ 2 ಗಂಟೆಗೆ ನಾವು. ಆದ್ರೆ ನಮಗೆ ದರ್ಶನ ಸಿಕ್ಕಿದ್ದು ಯಾವಾಗಪ್ಪ ಅಂತಂದ್ರೆ 5:15. 3:30 ತಾಸು ಕ್ಯೂ ಒಳಗೆ ನಿಂತಿದ್ವಿ ನಾವು. ಅಷ್ಟು ರಶ್ ಇತ್ತು. ಸ್ಪೆಷಲ್ ಎಂಟ್ರಿ ತೊಗೊಂಡ್ರು ಅಷ್ಟು ರಶ್ ಇತ್ತು. ಆದ್ರೆ ಮೂವಿಂಗ್ ಕ್ರೌಡ್ ಇತ್ತು. ಅದೇನು ಜಾಸ್ತಿ ಹೊತ್ತೇನು ನಿಂದ್ರಂಗಿಲ್ಲ. ಬಟ್ 3:30 ತಾಸು ತೊಗೋತು. ಬಟ್ ಈ ಟೆಂಪಲ್ ಒಳಗೆ ಹೆಂಗೈತಪ್ಪ ಅಂತಂದ್ರೆ ಒಂದು ಸಲ ಎಂಟ್ರಿ ಕೊಟ್ಟು ಅಂದ್ರೆ ಪೂರ್ತಿ ದರ್ಶನ ಮುಗಿಸ್ಕೊಂಡು ನಾವು ಹೊರಗೆ ಬರ್ಬೇಕು. ಯಾವುದೇ ರೀತಿ ನಾವು ಮಿಡಲ್ ಒಳಗೆ ನಾವು ಆಗಂಗಿಲ್ಲಪ್ಪ, ನಮಗೆ ನಿಲ್ಲ. ಟೆಂಪಲ್ ಮಾತ್ರ ನೋಡೋಕೆ ಆಗೋದೇ ಇಲ್ಲ. ಮಸ್ತ್ ಇತ್ತು. ಪೂರ್ತಿ ಟೆಂಪಲ್ದ ಮೇಲೆ ಶಿಖರ ಏನಿರ್ತೈತಲ್ಲ, ಅಲ್ಲಿ ಏನಿಲ್ಲ ಅಂದರೂ 1000ಕ್ಕಿಂತ ಜಾಸ್ತಿನ ಪಾರಿವಾಳ ಅನ್ಬೋದು. ಅಷ್ಟು ಮಸ್ತ್ ರೌಂಡ್ ಹೊಡ್ಯಾತಿದ್ದು. ನೋಡೋಕೆ ಮಾತ್ರ ಮಸ್ತ್ ಅನ್ಸಾತಿತ್ತು. ನಾವು ಹೋಗಿದ್ದು ಈವ್ನಿಂಗ್ ಟೈಮ್ ಇತ್ತಲ್ಲ, ಅದರಿಂದ ಕ್ಲೈಮೇಟ್ನೂ ಮಸ್ತ್ ಇತ್ತು. ಟೆಂಪಲ್ ಒಳಗೆ ವೇಟಿಂಗ್ ಜಾಸ್ತಿ ಇದ್ರೂ ಎಲ್ಲ ರೀತಿ ಸೌಕರ್ಯ ಅದ ಅಂತ ಹೇಳ್ಬೋದು. ಲೈಕ್ ನಾವು ಹಿಂಗೆ ವೇಟಿಂಗ್ ಒಳಗಿದ್ದಾಗ ಅಲ್ಲಿ ಕುಂದ್ರಾಗ ಕುರ್ಚಿ ಇಟ್ಟಾರ. ಆಮೇಲೆ ನಮ್ಗೆ ನೀರಿನ ವ್ಯವಸ್ಥೆನೂ ಇಟ್ಟಾರ. ಆಮೇಲೆ ಮಜ್ಜಿಗೆ ಅದು ವ್ಯವಸ್ಥೆನೂ ಐತಿ ಅಲ್ಲಿ. ವಾಶ್ರೂಮ್ಸು ಅದಾವೆ ರೈಟ್ ಸೈಡಿಗೆ. ಫುಲ್ ಕ್ಲೀನ್ ಅದಾವೆ ವಾಶ್ರೂಮ್ಸು. ಟೆಂಪಲ್ ಮಾತ್ರ ಭಾರಿ ಅಂದ್ರೆ ಭಾರಿ ಇತ್ತು. ವೇಟ್ ಮಾಡೋದಂದ್ರೆ ಅವತ್ತು ನಾವು ಹೋಗಿದ್ದು ಸ್ಯಾಟರ್ಡೇ ಇರೋದ್ರಿಂದ ಎಲ್ಲ ಜನ ಬಂದಿದ್ದರು, ಹಾಗಾಗಿ ವೇಟ್ ಅನ್ನಿಸ್ತು. ಬಟ್ ನಮಗೇನು ಹಂಗೆ ಟೈಮ್ ಹೋಗೈತೆ ಅಂತ ಅನಿಸ್ಲಿಲ್ಲ. ಅಷ್ಟು ಚಂದ ಅನ್ಸಾತಿತ್ತು ಅಲ್ಲಿ ಟೆಂಪಲ್ ಒಳಗೆ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ. ನಿಮಗೆ ಕ್ಯಾಮ್ರಾದಾಗ ನೋಡೋಕೆ ಹೆಂಗೆ ಅನ್ಸಾತೈತೆ ವಿಡಿಯೋ ಒಳಗೆ ನಂಗೆ ಗೊತ್ತಿಲ್ಲ. ಬಟ್ ಡೈರೆಕ್ಟಾಗಿ ನೋಡ್ಬೇಕಂತಂದ್ರೆ ಬೇರೆ ಲೋಕಕ್ಕೆ ಹೋದಂಗೆ ಫೀಲ್ ಆಗತ್ತೈತೆ ಅವಾಗ ನೋಡೋಕೆ. ತಮಿಳ್ನಾಡೊಳಗೆ ಇಂಥ ಒಂದು ಮಸ್ತ್ ಟೆಂಪಲ್ ಐತೆ ಅಂಥೇಳಿ ಗೊತ್ತಿರಲಿಲ್ಲ ನನಗೆ. ಸೊ ಲಾಸ್ಟ್ ಮಂತ್ ನಮ್ಮ ಮನೆಯವ್ರು ಹೋಗಿ ಬಂದಿದ್ದರು. ಅದಾದಮೇಲೆ ಒಂದು ಸಲ ಹೋಗೇ ಬರ್ಬೇಕಂತೇಳಿ ಕರ್ಕೊಂಡು ಬಂದರು. ಹಿಂಗಾಗಿ ನಂಗೆ ನೋಡೋಕೆ ಸಿಗ್ತಿದ್ದಲ್ಲ. ಬಟ್ ನೋಡೋಕೆ ಮಾತ್ರ ಅದೇನೋ ಅಂತಾರಲ್ಲ, ಅದೃಷ್ಟ ಬೇಕಂತಾರಲ್ಲ ಹಂಗೆ. ಆಮೇಲೆ ಈ ಟೆಂಪಲಿಗೂ ಆಯಿತು, ಯಾರ್ಯಾರು ಜಾಸ್ತಿ ಅಂದರೆ ಜಾಸ್ತಿ ಜನ ನಡ್ಕೋತಾರೆ. ಈ ಟೆಂಪಲಿಗೆ ಹೋದ್ರೆ ಪುನರ್ಜನ್ಮ ಇದು ಆದಂಗೆ ಅಂತ ಹೇಳ್ತಿರ್ತಾರೆ. 3.5 hours ಕ್ಯೂನಲ್ಲಿ ನಿಂತ ಮೇಲೆ ನಮಗೆ ಅನ್ನಿಸ್ತು, ಏನು ಇವತ್ತು ದರ್ಶನ ಸಿಗ್ತೈತೋ ಇಲ್ಲೋ ಅಂದ್ಕೊಂಡಿದ್ದೀವಿ ನಾವು ಅಂದ್ಕೊಂಡಿದ್ವಿ 5 ಗಂಟೆ ಅಂದ್ರೆ ಮುಗಿತೈತೆ, ವಾಪಸ್ ನಾವು ಬೆಂಗ್ಳೂರಿಗೆ ಹೋಗ್ತೀವಿ ಅಂಥೇಳಿ. ಬಟ್ ಹಂಗಾಗಲಿಲ್ಲ. ಸ್ಯಾಟರ್ಡೇ ಇರೋದ್ರಿಂದ ಎಲ್ಲರೂ ಬಂದಿದ್ದರು. ಹಿಂಗಾಗಿ ಕ್ಯೂ ಭಾಳ ಇತ್ತು. ಇದೇನು ನೀವು ನೋಡಕತ್ತಿರಲ್ಲ ಈಗ, ಇದು ಟೆಂಪಲದ ಬ್ಲೂ ಪ್ರಿಂಟ್ ಅಂತ ಹೇಳ್ಬೋದು. ಹೆಂಗಂದ್ರೆ 4 ಕಡೆಯಿಂದನೂ ದೊಡ್ಡ ದೊಡ್ಡ ಗೋಪುರಗಳದಾವು. ಸೊ ನೀವು ಒಂದು ಸಲ ಸ್ಟಾರ್ಟಿಂಗಿಂದ ಎಂಟ್ರಿ ಆದ್ರೆ ಪೂರ್ತಿ ಲಾಸ್ಟ್ ಏನು ನೀವು ನೋಡತ್ತಿರಲ್ಲ ಈಗ, ಇದನ್ನು ಪೂರ್ತಿ ಮುಗಿಸ್ಕೊಂಡು ಹೊರಗೆ ಬರಬೇಕು. ಮಿಡಲಲ್ಲಿ ನೀವು ಹೋಗ್ತೀನಂದ್ರೆ ಎಲ್ಲಿ ಜಾಗ ಇರೋಂಗಿಲ್ಲ, ಅವ್ರು ಬಿಡಂಗೂ ಇಲ್ಲ. ಅಲ್ಲಿ ಏನಾಗಿತ್ತಂದ್ರೆ ಲಡ್ಡು ಭಾಳ ತ್ರಾಸ ಮಾಡ್ಕೊಳತ್ತಿದ್ದ ಒಳಗೆ. ಪೂರ್ತಿ ಸಫೋಕೇಶನ್ ಆಗಕತ್ತಿತ್ತು. ಅಂದರೆ ಜನ ಜಾಸ್ತಿ ಇದ್ರಲ್ಲ ಕ್ಯೂ ಒಳಗೆ. ಹೀಗಾಗಿ ಅವರಿಗೆ 1 ವರ್ಷದ ಒಳಗಿನ ಬೇಬಿಗೆ ಅವರಿಗೆ ಆರಾಮಾಗಿ ನಾವು ಎಂಟ್ರಿ ಕೊಡಿಸ್ತೀವಿ ಅಂತೇಳಿ ಕರ್ಕೊಂಡು ಹೋದರು. ಬಟ್ ಇಲ್ಲಿಂದನೂ ಒಳಗೆ ಮತ್ತೆ ಫುಲ್ 5 ರೌಂಡ್ ಕ್ಯೂ ಇತ್ತು. ಸೊ ಎಲ್ಲ ಮುಗಿಸ್ಕೊಂಡು ನೋಡೋಕೆ ಆಗಂಗಿಲ್ಲ ಅಂಥೇಳಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಹೊರಗೆ ಹೋದರು. ಇಲ್ಲಿಂದ ನಾನು ಮತ್ತು ಸಚಿನ್ ಅಷ್ಟೇ ಕ್ಯೂ ಹಚ್ಚಿದ್ವಿ. ಒಂದು ಅರ್ಧ ತಾಸು ಮೇಲೆ ಆಯ್ತು ಇಲ್ಲಿ ಒಳಗಡೆ ಹೋಗ್ಬೇಕಂತಂದ್ರೆ. ಅರ್ಧ ತಾಸು ಆದಮೇಲೆ ದೇವ್ರ ದರ್ಶನ ತೊಗೊಂಡು ಮತ್ತು ಇನ್ನೊಂದು ಅಲ್ಲೇ ಒಳಗೆ ಇನ್ನೊಂದು ಟೆಂಪಲ್ ಐತಿ. ಲಾಸ್ಟ್ ಮುಗಿಸ್ಕೊಂಬರ್ಬೇಕಂದ್ರೆ ನೀವೇನಾರ ಗಿರಿ ಪ್ರದಕ್ಷಿಣೆ ಹಾಕಿ ಟೆಂಪಲ್ಗೆ ಬರ್ಬೇಕಂತಂದ್ರೆ ರಾತ್ರಿ 2 ಗಂಟೆಗೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ಈ ಟೆಂಪಲ್ ಓಪನ್ ಆಗೋ ಟೈಮಿಂಗ್ಸ್ ಅಂದ್ರೆ 5:15 ಓಪನ್ ಆಗ್ತೈತಿ. ರಾತ್ರಿ 10 ಗಂಟೆ ಅಥವಾ 10:30 ಅನಿಸ್ತೈತೆ, ಗೊತ್ತಿಲ್ಲ ನಂಗೆ. ಒಟ್ಟು ಇಷ್ಟರಾಗ ಕ್ಲೋಸ್ ಆಗ್ತೈತಿ. 5:15 ಅಂತಂದ್ರೆ ನೀವು ಅಲ್ಲಿ ರೀಚ್ ಆದ್ರೆ ಏನೂ ಕ್ರೌಡ್ ಇರೋಂಗಿಲ್ಲ. ನೀವು ಆರಾಮಾಗಿ ದೇವರ ದರ್ಶನ ಮಾಡ್ಕೊಂಬರ್ಬೋದು. ಮತ್ತು ತಮಿಳ್ನಾಡೊಳಗೆ ಬಿಸಿಲು ಅಂದ್ರೆ ಜಾಸ್ತಿ ಬಿಸಿಲೈತಿ. ಹೀಗಾಗಿ ತಂಪತ್ನಾಗ ದರ್ಶನ ಮಾಡ್ಕೊಳ್ಳೋದು ಭಾಳ ಬೆಸ್ಟ್ ಅನ್ನಿಸ್ತೈತಿ ನನಗಂದ್ರೆ. ಸೊ ನೀವು ಆದಷ್ಟು 8 ಗಂಟೆ ಒಳಗೆ ಅಥವಾ 9 ಗಂಟೆ 10 ಗಂಟೆ ತನಕ ಟ್ರೈ ಮಾಡಿರಿ ಬರೋಕೆ. ಆರಾಮಾಗಿ ದರ್ಶನ ಪಡ್ಕೊಂಡು ಆಮೇಲೆ ನೀವು ಹೋಗಿ ರೆಸ್ಟ್ ಮಾಡ್ಬೋದು. ಜಲ್ದಿ ದರ್ಶನನೂ ಆಗ್ತೈತಿ. ಆಮೇಲೆ ಜಾಸ್ತಿ ಕ್ಯೂನು ಅನ್ಸಂಗಿಲ್ಲ. ಆರಾಮಾಗಿ ಮುಗಿಸ್ಕೊಳ್ಬೋದು. ಸೊ ಇವಾಗ ದರ್ಶನ ಮುಗಿಸ್ಕೊಂಡಿವಿ. ದರ್ಶನ ಬೆಳಗ್ಗೆ ಮಧ್ಯಾಹ್ನ 2 ಗಂಟೆ ಒಳಗೆ ಹೋಗಿದ್ವಿ ಮೇನ್ ಟೆಂಪಲ್ ದರ್ಶನ ಮಾಡೋಕೆ. ಅದಕ್ಕಿಂತ ಮುಂಚೆ 14 ಕಿಲೋಮೀಟರ್ ಜ್ಯೋತಿರ್ಲಿಂಗಗಳು ನೋಡಕ್ಕೆ ರಿಕ್ಷಾ ತೊಗೊಂಡು ಹೋದ್ವಿ. ರಿಕ್ಷಾ ತೊಗೊಂಡು ಹೋಗಿ ಅಲ್ಲಿ ಹೋಗಕ್ಕೆ 2 ಅವರ್ ಆಗಿರ್ಬೇಕಲ್ಲ.
ಇಲ್ಲ, ಅಲ್ಲಿಂದ ಅಲ್ಲಿ ಹೋಗಕ್ಕೆ ಎಷ್ಟು, ಅಲ್ಲಿಂದ ಅಲ್ಲಿ ಹೋಗಕ್ಕೆ ಅಲ್ಲಿಂದ ಅಲ್ಲಿ 1 ಅವರ್ ತಗೊಂಡು 1 ಅವರ್ ಎಷ್ಟು ರೊಕ್ಕ ತಗೊಂಡವ ಆಟೋದವ? 700 ಎಲ್ಲ ತೋರಿಸ್ಕೊಂಡು ಆ ಟೆಂಪಲ್ ಹತ್ರ ಡ್ರಾಪ್ ಮಾಡಿದ. ಸೊ ಅಲ್ಲಿ ಮುಗಿಸೊಂದು 2 ಗಂಟೆಗೆ ಮೇನ್ ದರ್ಶನ ಸ್ಟಾರ್ಟ್ ಮಾಡಿದ್ವಿ. ಸೊ ಇವಾಗ ಟೈಮ್ ಎಷ್ಟು? 5:30. ಸೊ ಅಂದ್ರೆ 3.5 ತಾಸು, 3.5 ಅವರ್ ಆಗಿದೆ. 3.5 ಅವರ್ ಆಯ್ತು ವಿತ್ ಸ್ಪೆಷಲ್ ಎಂಟ್ರಿ 50 ವಿತ್ ಸ್ಪೆಷಲ್ ಎಂಟ್ರಿ 50 rupees. ಇನ್ನು VVIP ಎಂಟ್ರೀಸ್ ಅದಾವ ಎಲ್ಲ 1000 ಹಂಗೆ ತಗೊಳ್ತಾರ. ಅದೇನು ರೇಟ್ ಫಿಕ್ಸ್ ಇಲ್ಲ, ಅಲ್ಲೇ ಒಳಗಿಂದೊಳಗೆ ಬೇಕಂದ್ರೆ ತೊಗೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಟೆಂಪಲ್ ಮಾತ್ರ ಅಮೇಝಿಂಗ್ ಐತಿ. ಅದನ್ನೇನು ಸೆಕೆಂಡ್ ಮಾತಾ ಇಲ್ಲ ಟೆಂಪಲ್ ಬಗ್ಗೆ. ಬಟ್ ವೀಕೆಂಡ್ನಾಗ ಬರೋರು ಇದ್ರೆ ಅಂದ್ರೆ ಅದು ಚಿಕ್ಕ ಮಕ್ಕಳದು ಇದ್ರಂದ್ರೆ ಕಷ್ಟ. ಡಬಲ್ 3 ಸತಿ ಚಿಂತೆ ಮಾಡಿ ಆಮೇಲೆ ಬರ್ರಿ. ಯಾಕಂದ್ರೆ ಭಾಳ ಸಫೋಕೇಶನ್ ಆಗುತ್ತೆ, ತಳ್ಳಾಟ. ನಮ್ಮ ಜನ ಸುಮ್ಮನೆ ಸ್ಟ್ರೈಟ್ ಹೋಗಲ್ಲ, ತಳ್ಳಾಡ್ಕೊಂಡ್ ಬರ್ತಾರ. ಹಂಗಾಗಿ ಸ್ವಲ್ಪ ಅಂದ್ರೆ ವೀಕ್ ಡೇಸ್ ಅಂಡ್ ಅರ್ಲಿ ಮಾರ್ನಿಂಗ್ 7-8 ಹಿಂಗೆಲ್ಲ ಬಂದ್ರೆ ಓಕೆ ಅನ್ಸುತ್ತೆ. 7-8 ಅಂದ್ರೆ ಇಲ್ಲಿ ಟೆಂಪಲ್ ರೀಚ್ ಆಗಿದ್ರೆ ಅಂದ್ರೆ ಬೆಸ್ಟ್ ಟೈಮ್. ನಾವು ಆಫ್ಟರ್ನೂನ್ ಹೋಗಿದ್ವಲ್ಲ, ಸೊ ಬೆಳಿಗ್ಗೆ ಅವರು ಆಫ್ಟರ್ನೂನ್ ಅವರು ಎಲ್ಲ ಜಾಸ್ತಿ ಆಗ್ಬಿಟ್ಟು. ಓಕೆ, ಮುಗಿಸ್ಕೊಂಡಿವಿ. ಇನ್ನು ನೋಡೋಣ, ಇನ್ನೆಲ್ಲರೂ ಟೀ ಕುಡ್ಕೊಂಡು ಮತ್ತೆ ನೆಕ್ಸ್ಟ್ ನೋಡೋಣ. ಓಕೆ. ಸೊ ಇದಾಗಿತ್ತು ಅರುಣಾಚಲೇಶ್ವರ ಟೆಂಪಲ್ ಲಾಗ್. ನಿಮಗೆಲ್ಲ ಲಾಗ್ ಇಷ್ಟ ಆಗೈತೆ ಅಂತ ಹೇಳಿ ಅನ್ಕೋತೀನಿ. ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ಲಾಗ್.